ವಿದ್ಯೆಯನ್ನ ಕಲಿಬೇಕಾದ ಸಂದರ್ಭದಲ್ಲಿ ಪ್ರಯೋಜನ ಇರತ್ತೋ ಬಿಡತ್ತೋ ಗೊತ್ತಿಲ್ಲ. ಯಾವ ವಿದ್ಯೆಯನ್ನ ಯಾವ ಸಮಯದಲ್ಲಿ ನಾವು ಕಲಿತಾ ಇರ್ತೇವೋ ಆ ಸಂದರ್ಭದಲ್ಲಿ ಪೂರ್ಣ ವಿಶ್ವಾಸದಿಂದ ಆ ಗ್ರಂಥದ ಮೇಲೆ, ಗ್ರಂಥವನ್ನ ಮಾಡಿದ ಗ್ರಂಥಕರ್ತೃಗಳ ಮೇಲೆ ಗೌರವವನ್ನು ಇಟ್ಟು ನಾವು ಅಧ್ಯಯನವನ್ನ ನಡೆಸಿದರೆ ಆ ಅಧ್ಯಯನವೇ ನಮ್ಮ ಜೀವನದ ಕೊನೆಯನ್ನ ಮುಟ್ಟಿಸುತ್ತೆ, ನಮ್ಮ ಜೀವನವನ್ನು ನಡೆಸಲಿಕ್ಕೆ ಅನುಕೂಲ ಆಗುತ್ತೆ. ಈ ರೀತಿಯಾಗಿ ಇರೋದ್ರಿಂದ ಆ ವೆಂಕಟನಾಥರು ಕೂಡ ಅಧ್ಯಯನವನ್ನು ನಡೆಸಿ ತಮ್ಮ ಬುದ್ಧಿಯಲ್ಲಿ ಅತಿಶಯತೆಯನ್ನ, ತಮ್ಮ ಬುದ್ಧಿಯನ್ನು ಅತ್ಯಂತ ನಿಶಿತವನ್ನಾಗಿ ಮಾಡಿಕೊಂಡರಂತೆ ಆ ವೆಂಕಟನಾಥರು. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरेन्दवे श्रीराघवेन्द्र गुरवे नमो अत्यन्तदयालवे. श्रीगुरुभ्यो नमः. हरिः ओಂ. ಪಕ್ಷದಲ್ಲಿ ಏಕಾದಶಿ ತಿಥಿ, ಈ ಏಕಾದಶಿ ತಿಥಿಯಂದು ಉಪವಾಸ ಮಾಡಬೇಕು ಅಂತ ಅನೇಕ ಪುರಾಣಗಳೇ ಹೇಳ್ತವೆ. ಅನೇಕ ಆಚಾರ್ಯರು ಇವತ್ತಿನ ದಿನ ನಿರೂಪಣೆಯನ್ನ ಮಾಡಿದ್ದಾರೆ. ಆದರೆ ಯಾತಕ್ಕೋಸ್ಕರ ಉಪವಾಸ ಮಾಡಬೇಕು? ಕೆಲವರೆಲ್ಲ ಹೇಳ್ತಾರೆ ಉಪವಾಸ ಮಾಡದಿದ್ದರೆ ನರಕಕ್ಕೆ ಹೋಗ್ತೀಯಾ, ಹಾಗೆ ಹೀಗೆ. ಯಾವತ್ತೂ ಕೂಡ ಧರ್ಮಶಾಸ್ತ್ರಗಳು ಒಬ್ಬ ಮನುಷ್ಯನನ್ನ ಒಂದು ಧರ್ಮ ಕಾರ್ಯದಲ್ಲಿ ಅವನನ್ನ ನಿಯೋಜನೆ ಮಾಡಬೇಕಾದರೆ ಭಯದಿಂದ ಯಾವ ಕರ್ಮವನ್ನು ಕೂಡ ಧರ್ಮಶಾಸ್ತ್ರ ಪ್ರವೃತ್ತಿ ಮಾಡಿಸೋದಿಲ್ಲ. ಹಾಗಾದರೆ ಯಾಕೆ ಏಕಾದಶಿ ತಿಥಿಯಂದು ಉಪವಾಸ ಮಾಡಬೇಕು? ಅದಕ್ಕೋಸ್ಕರ ಒಂದು ಉತ್ತಮವಾದ ಸೈಂಟಿಫಿಕ್ ರೀಸನ್ ಅನ್ನ ನಾವು ನೋಡೋದು ಅಂತಾದರೆ, 14 ದಿನಗಳಿಂದ ಪ್ರತಿನಿತ್ಯ ನಾವು ತಿಂತಾ ಇರ್ತೇವೆ. ಹಾಗೆಯೇ ತಿಂತಾ ಇದ್ದರೆ ನಮ್ಮ ಹೊಟ್ಟೆ ಅಜೀರ್ಣದ ಕೂಪ ಆಗಿ ಬಿಡುತ್ತೆ. ಇದರಿಂದ ಅನೇಕ ತರಹದ ರೋಗ ನಮಗೆ ಬೇಗ ಬಂದು ನಮ್ಮ ಆಯುಷ್ಯ ಕ್ಷೀಣವಾಗಿ ಬೇಗ ನಮಗೆ ಮರಣ ಬರಲಿಕ್ಕೆ ಅವಕಾಶ ಉಂಟು. ಈ ಕಾರಣದಿಂದ 15 ದಿನಕ್ಕೆ ಒಂದು ಬಾರಿ ಊಟ ಎಂಬ ಕೆಲಸವನ್ನ ಏನ್ ಮಾಡ್ತೀಯೋ ಆ ಕೆಲಸವನ್ನ ಏಕಾದಶಿ ತಿಥಿಯಂದು ಬಿಟ್ಟು ಆ ದಿನ ಪೂರ್ಣ ಹೊಟ್ಟೆಗೆ ಕೆಲಸ ಇಲ್ಲದಂತೆ ನೋಡಿಕೋ. ಈ ರೀತಿಯಾಗಿ ಮಕ್ಕಳಿಗೆ ಉಪದೇಶಿಸಿದರೆ ಯಾಕ್ತಾನೆ ಯಾವ ಮಕ್ಕಳು ಏಕಾದಶಿ ಉಪವಾಸವನ್ನ ಮಾಡಲಾರರು? ಹೊರತು ಮಾಡಲೇಬೇಕು. ಯಾವುದೇ ಧರ್ಮ ಕರ್ಮಗಳನ್ನ ಮಕ್ಕಳ ಮೇಲೆ, ಯುವಕರ ಮೇಲೆ ಒತ್ತಾಯ ಪೂರ್ವಕವಾಗಿ ಹೇರಿದರೆ ಅದರಿಂದ ಹೇಗೆ ನಾವು ಮುಕ್ತರಾಗಬೇಕು ಅನ್ನೋ ವಿಷಯದಲ್ಲಿ ಅವರು ಆಸಕ್ತರಾಗ್ತಾರೆ, ಹೊರತು ಅದನ್ನು ಮಾಡೋ ವಿಷಯದಲ್ಲಿ ಯಾವತ್ತೂ ಕೂಡ ಆಸಕ್ತರಾಗೋದಿಲ್ಲ. ಹೀಗೆ ಹಾಗಾದ್ರೆ ಊಟ ಎಂಬ ಕೆಲಸಕ್ಕೆ ವಿಶ್ರಾಂತಿ ಇದೆ, ಪ್ರತಿನಿತ್ಯ ಮಾಡುವ ಅನೇಕ ಕರ್ಮಗಳಿಗೆ ವಿಶ್ರಾಂತಿ ಇದೆ. ಹೇಗೋ ಹಾಗ ಅಧ್ಯಯನಕ್ಕೂ ಕೂಡ ಪಕ್ಷದಲ್ಲಿ ಒಂದು ದಿನ ಪೂರ್ಣ ವಿಶ್ರಾಂತಿ, ಅದು ಪ್ರತಿಪತ್ ಎಂಬ ತಿಥಿ. ಇಂಥ ಈ ಅಷ್ಟಮಿ, ಇಂಥ ಅನಧ್ಯಯನದಲ್ಲಿಯೂ ಕೂಡ, ಅಂದರೆ ಪ್ರತಿಪತ್ ತಿಥಿ, ಅಷ್ಟಮಿ ತಿಥಿ, ಚತುರ್ದಶಿ ತಿಥಿ, ಹುಣ್ಣಿಮೆ ತಿಥಿ, ಈ ಇಷ್ಟು ತಿಥಿಗಳಲ್ಲಿ ಅನಧ್ಯಯನ ತಿಥಿಗಳಾದರೂ ಕೂಡ ವೇದಾಧ್ಯಯನವನ್ನ ಮಾಡದೆ, ಅಂದ್ರೆ ಉಳಿದ ದಿನಗಳಲ್ಲಿ ಇಷ್ಟು ತಿಥಿಗಳನ್ನ ಬಿಟ್ಟು ಆ ವೆಂಕಟನಾಥರು ಉಳಿದ ದಿನಗಳಲ್ಲಿ ವೇದಾಧ್ಯಯನವನ್ನ ಮಾಡಿದರು. ಹಾಗಾದ್ರೆ ಉಳಿದ ತಿಥಿಗಳಲ್ಲಿ, ಉಳಿದ ಅನಧ್ಯಯನಗಳಲ್ಲಿ ಏನ್ ಮಾಡಿದ್ರು ಅದನ್ನು ಹೇಳ್ತಾ ಇದ್ದಾರೆ. ಅನಧ್ಯಯನೇ ವಯಸ್ಸಮೈಹಿ, ಪಾಡ್ಯ ಎಂಬ ಒಂದು ತಿಥಿಯನ್ನ ಹೊರತುಪಡಿಸಿ ಉಳಿದ ತಿಥಿ, ಅಷ್ಟಮಿ ತಿಥಿ ಆಗಿರಬಹುದು, ಚತುರ್ದಶಿ ತಿಥಿ ಆಗಿರಬಹುದು, ಹುಣ್ಣಿಮೆ ಅಥವಾ ಅಮಾವಾಸ್ಯ ತಿಥಿ ಆಗಿರಬಹುದು, ಈ ಎಲ್ಲ ತಿಥಿಗಳಲ್ಲಿಯೂ ಕೂಡ
ಉಳಿದ ಕಾವ್ಯ ಗ್ರಂಥಗಳ ಪಾಠವನ್ನ ಅಧ್ಯಯನ ಮಾಡ್ತಾ ಇದ್ರಂತೆ ಆ ವೆಂಕಟನಾಥರು. ಅಸೌ ಅಗೃಹ್ಣ ಅಗ್ರಿಮಂ ಕಾವ್ಯಮಪಿ, ಬರೀ ಪಾಠ ಮಾಡಿದ ಕಾವ್ಯದ ಅಧ್ಯಯನವನ್ನ ಮಾತ್ರ ಮಾಡಲಿಲ್ಲ, ಪಾಠ ಮಾಡದೇ ಇರತಕ್ಕಂತಹ ಯಾವ ಅನೇಕ ಕಾವ್ಯಗಳು ಇದೆ ಆ ಎಲ್ಲ ಕಾವ್ಯಗಳನ್ನು ಕೂಡ ತಮ್ಮ ಸ್ನೇಹಿತರಾದ ಸಹಪಾಠಿಗಳೊಡನೆ ಕೂಡಿಕೊಂಡು ಈ ಪಾಠ್ಯ ತಿಥಿಯಿಂದ ಬಿಟ್ಟು ಉಳಿದ ಈ ಅನಧ್ಯಯನ ತಿಥಿಗಳಲ್ಲಿ ಈ ಕಾವ್ಯದ ಅಧ್ಯಯನವನ್ನ ಅವರು ನಡೆಸ್ತಾ ಇದ್ದರು. ಎಂಥ ಆಶ್ಚರ್ಯ ಅಂದ್ರೆ, ಆಚಷ್ಟ ಧೀಮಾನ್ ಅನಿರೀಕ್ಷಿತಂ ಪುನಃ ತದೇವ ಪೃಷ್ಟಂ ಗುರುಣಾನ್ಯವಾಸರೆ. ನಾವೆಲ್ಲ ಅಧ್ಯಯನವನ್ನ ಮಾಡಬೇಕಾದರೆ ಕಾವ್ಯದ ಅಧ್ಯಯನವನ್ನ ಮಾಡಿ ಗುರುಗಳಿಗೆ ಪಾಠ ಮಾಡಿದ ಮರುದಿನ ಆ ಹಿಂದಿನ ದಿನ ಪಾಠ ಮಾಡಿದ ಶ್ಲೋಕಗಳನ್ನ ಪಾಠವನ್ನ ಅವರಿಗೆ ಒಪ್ಪಿಸ್ತೇವೆ. ಒಪ್ಪಿಸಿ ಎಷ್ಟೋ ದಿನ ಕಳೆದು ಹೋಯ್ತು ಅಂದ್ರೆ ಅದು ನಮ್ಮ ತಲೆಯಿಂದನೂ ಕೂಡ ಹೋಗಿಬಿಟ್ಟಿರುತ್ತೆ. ಇದೇ ರೀತಿ ಈ ವೆಂಕಟನಾಥನಿಗೂ ಕೂಡ ಆಗತ್ತೋ ಏನೋ ಅನ್ನೋ ಒಂದು ಉದ್ದೇಶದಿಂದ ಅವನಿಗೆ ಪಾಠ ಮಾಡ್ತಾ ಇರತಕ್ಕಂಥ ಯಾವ ಆ ಲಕ್ಷ್ಮೀ ನರಸಿಂಹಾಚಾರ್ಯರಿದ್ದಾರೆ, ಇವನ ಬುದ್ಧಿಶಕ್ತಿಯನ್ನ, ಸ್ಮರಣ ಶಕ್ತಿಯನ್ನ, ಧಾರಣಾ ಶಕ್ತಿಯನ್ನ ಪರೀಕ್ಷೆ ಮಾಡೋಣ ಅಂತ ತಿಳಿದು ಅವರು ಏನ್ ಮಾಡ್ತಾ ಇದ್ರು ಅಂದ್ರೆ, ಅನಧ್ಯಯನದಲ್ಲಿ ಕಲಿತ ಯಾವ ಕಾವ್ಯ ಗ್ರಂಥಗಳು ಇದ್ದಾವೆ ಆ ಕಾವ್ಯ ಗ್ರಂಥಗಳನ್ನ ಸುಮಾರು ದಿನಗಳು ಆದ ಮೇಲೆ ವಾಪಸ್ ಕೇಳ್ತಾ ಇದ್ರಂತೆ. ಆ ಅನಧ್ಯಯನ ತಿಥಿಗಳಲ್ಲಿ ಕಲಿತ ಕಾವ್ಯಗಳನ್ನ ಒಪ್ಪಿಸು ಬಾ ಅಂತ ಹೇಳಿದಾಗ ಅದಕ್ಕೋಸ್ಕರ ಹೇಳ್ತಾರೆ, ಅನಿರೀಕ್ಷಿತಂ ಅನ್ಯವಾಸರೆ ಗುರುಣ ಪೃಷ್ಟಂ ತದೇವ ಆಚಷ್ಟ. ಅನೇಕ ಗುರುಕುಲಗಳಲ್ಲಿ ಅನೇಕ ಶಿಷ್ಯರಿಗೆ ನಾಳೆ ಇದನ್ನ ಒಪ್ಪಿಸಬೇಕು ಅಂತ ಹೇಳಿದರೂ ಕೂಡ ಶಿಷ್ಯ ಅವನಿಗೆ ನಿರೀಕ್ಷೆ ಇರುತ್ತೆ, ಗುರುಗಳು ನಾಳೆ ನನ್ನ ಹತ್ತಿರ ಹಿಂದಿನ ದಿನ ಪಾಠವನ್ನ ಮಾಡಿದ್ದು ಒಪ್ಪಿಸಿಕೊಂಡೇ ಒಪ್ಪಿಸ್ಕೋತಾರೆ ಅನ್ನೋ ನಿರೀಕ್ಷೆ ಇದ್ದರೂ ಕೂಡ ಅನೇಕ ಜನ ಶಿಷ್ಯರು ಇವತ್ತಿನ ದಿನ ಗುರುಗಳಿಗೆ ಒಪ್ಪಿಸದೇ ಇರೋದನ್ನ ನಾವು ಇವತ್ತಿನ ದಿನ ಕಾಣ್ತಾ ಇದ್ದೇವೆ. ಆದರೆ ವೆಂಕಟನಾಥನಿಗಾಗ್ಬೇಕಾದ್ರೆ ಅನಿರೀಕ್ಷಿತಂ ಅನ್ಯವಾಸರೆ ಗುರುಣ ಪೃಷ್ಟಂ, ಅನಿರೀಕ್ಷಿತವಾಗಿ ಗೊತ್ತೇ ಇಲ್ಲದಂತೆ ಗುರುಗಳು ಬಂದು ಅವತ್ತಿನ ದಿನ ಯಾವುದೋ ಆ ಕಾವ್ಯ ಗ್ರಂಥವನ್ನ ಕಲಿತಿದ್ಯಲ್ವಾ, ಆ ಕಾವ್ಯ ಗ್ರಂಥವನ್ನ ಇವತ್ತಿನ ದಿನ ನನ್ನ ಮುಂದೆ ಹೇಳುವ ಹೇಳಿದಾಗ ಏನೂ ಆಲೋಚನೆಯನ್ನ ಮಾಡದೆ ಭಯಭೀತನಾಗದೆ ಆ ವೆಂಕಟನಾಥ ಗುರುಗಳ ಮುಂದೆ ನಿರರ್ಗಳವಾಗಿ ಅಸ್ಖಲಿತವಾಗಿ ಆ ಗುರುಗಳ ಮುಂದೆ ಒಪ್ಪಿಸ್ತಾ ಇದ್ದ. ಗುರುಗಳು ಹೇಳಿದರೂ ಕೂಡ, ನಾವು ಕೆಲವೊಂದು ಸಲ ಅಧ್ಯಯನವನ್ನ ಮಾಡಿದರೂ ಕೂಡ ಗುರುಗಳನ್ನ ನೋಡಿದಾಗ ಆಗುವ ಭಯದಿಂದ ಕಲಿತ ಎಷ್ಟೋ ವಿದ್ಯೆಗಳು, ಕಲಿತ ಎಷ್ಟೋ ಶ್ಲೋಕಗಳು ಇವತ್ತಿನ ದಿನ ಮರೆತು ಹೋಗುವಂತ ಸಂದರ್ಭ ಅನೇಕ ಶಿಷ್ಯರಿಗೆ ಅನೇಕ ಶಿಷ್ಯರಲ್ಲಿ ಇವತ್ತಿನ ದಿನ ನಾವು ಕಾಣ್ತೇವೆ. ಆದ್ರೆ ಈ ವೆಂಕಟನಾಥ ಮಾತ್ರ ಅಂತ ಭಯಕ್ಕೆ ಯಾವುದೇ ರೀತಿಯಾದಂತ ಭೀತಿಗೊಳಗಾಗದೆ ಆ ವೆಂಕಟನಾಥ ಗುರುಗಳು ಕೇಳಿದ ಎಲ್ಲ ಶ್ಲೋಕಗಳನ್ನು ಕೂಡ ಅಸ್ಖಲಿತವಾಗಿ ಅನುವಾದ ಮಾಡ್ತಾ ಇದ್ದ ಅನ್ನೋದನ್ನ ಇಲ್ಲಿ ನಮಗೆ ಗ್ರಂಥಕಾರರು ನಿರೂಪಣೆಯನ್ನ ಮಾಡಿ ತೋರಿಸ್ತಾ ಇದ್ದಾರೆ. ಹೀಗೆ ನಿರೂಪಣೆಯನ್ನ ಮಾಡ್ತಾ ಮುಂದಿನ ಶ್ಲೋಕದಲ್ಲಿ ಆ ಗುರುಕುಲದಲ್ಲಿ ಇನ್ನೂ ಹೆಚ್ಚಾಗಿ ಆ ವೇದ ಅನೇಕ ಸಚ್ಚಾಸ್ತ್ರಗಳ ಅಧ್ಯಯನವನ್ನ ಮಾಡಿ ತಮ್ಮ ಬುದ್ಧಿಯನ್ನ ನಿಶಿತವನ್ನಾಗಿ ಹರಿತವನ್ನಾಗಿ ಮಾಡಿಕೊಂಡರು ಈ ವೆಂಕಟನಾಥರು ಅನ್ನೋ ಪ್ರಮೇಯವನ್ನ ನಮಗೆ ತಿಳಿಸ್ತಾ ಇದ್ದಾರೆ. ಹೇಗ್ ಅಧ್ಯಯನ ಮಾಡ್ತಾ ಇದ್ರು? ರಹೋ ದಿವಾರಾತ್ರಮಸಂಖ್ಯ ಚಿಂತನಂ ಸತೀರ್ಥ್ಯ ಸಾರ್ಥೇನ ಕುತೂಹಲಾತ್ ಕೃತಂ ಸುಜಾತ ಕರ್ಮಾತಿಶಯಂ ಸುತೇ ಕೃತಂ ಚಕಾರ ಪಿತ್ರೇವ ಮಹೀಯಸಾಮತೌ.
ವೆಂಕಟನಾಥನ ತಂದೆಯಂದಿರಾದ ತಿಮ್ಮಣ್ಣ ಭಟ್ಟರು ಮಗನಿಗೆ ಸಕಾಲದಲ್ಲಿ ಎಲ್ಲ ಸಂಸ್ಕಾರಗಳನ್ನು ಕೂಡ ನೆರವೇರಿಸಿತು. ನೋಡಿ, ನಾಮಕರಣ ಸಂಸ್ಕಾರ ಇದು ಸಕಾಲದಲ್ಲಿಯೇ ಮಾಡಬೇಕು, ಹೊರತು ಮಗುವಿನ ನಕ್ಷತ್ರಕ್ಕೆ ಅನುಗುಣವಾಗದೇ ಇರುವಂತಹ ವಿಪತ್ತಾರೆಯೋ, ವಧತಾರೆಯೋ, ಪ್ರತ್ಯಕ್ತಾರೆಯೋ, ಪ್ರತ್ಯರ ತಾರೆಯೋ ಇಂಥ ತಾರಾನುಕೂಲ ಇದ್ದ ದಿನಗಳಲ್ಲಿ ಆ ಮಗುವಿಗೆ ನಾಮಕರಣಾದಿ ಸಂಸ್ಕಾರಗಳನ್ನು ಮಾಡಬಾರದು. ಶಾಸ್ತ್ರ ಹೇಳುತ್ತೆ, ಏಕಾದಶೆ ಅಹನಿ ಪಿತಾ ನಾಮ ಕುರಿಯ. ಮಗು ಹುಟ್ಟಿದ 11ನೇ ದಿನಕ್ಕೆ ನಾಮಕರಣ ಸಂಸ್ಕಾರವನ್ನು ಮಾಡಬೇಕು. ದ್ವಾದಶ್ಯಾಂಬ ಆ 11ನೇ ದಿನ ಮಾಡಲಿಕ್ಕೆ ಅನುಕೂಲ ಇಲ್ಲದಿದ್ದಲ್ಲಿ, ಅಂದರೆ ಏಕಾದಶಿ ತಿಥಿ ಬಂದು ಬಿಟ್ರೆ ಅಥವಾ ಅಮಾವಾಸ್ಯ ತಿಥಿ ಬಂದು ಬಿಟ್ರೆ, ಆಗ ಮಗು ಹುಟ್ಟಿದ 12ನೇ ದಿನಕ್ಕೆ ಆ ಮಗುವಿಗೆ ನಾಮಕರಣ ಸಂಸ್ಕಾರವನ್ನು ಮಾಡಬೇಕು. ಅಥವಾ ಸಪ್ತವಿಂಶೆ 27ನೇ ದಿನಕ್ಕೆ ಆ ಮಗುವಿಗೆ ನಾಮಕರಣ ಮಾಡಬೇಕು. ಷೋಡಶೆ 16ನೇ ದಿನದಲ್ಲಿ ಆ ಮಗುವಿಗೆ ನಾಮಕರಣ ಮಾಡಬೇಕು. ಅದು ಆಗದೆ ಹೋದ್ರೆ 41ನೇ ದಿನಕ್ಕೆ ಆ ಹುಟ್ಟಿದ ಮಗುವಿಗೆ ನಾಮಕರಣ ಸಂಸ್ಕಾರವನ್ನು ಮಾಡಬೇಕು. ಇಷ್ಟು ದಿನದ ಒಳಗೆ 11ನೇ ದಿನ, 12ನೇ ದಿನ ಅಥವಾ 16 ಅಥವಾ 27 ಇಷ್ಟು ದಿನದ ಒಳಗೆ ನಾಮಕರಣ ಸಂಸ್ಕಾರವನ್ನ ಮಾಡುವುದು ಅಂತಾದರೆ ಆ ಮಗುವಿಗೆ ಯಾವ ಮುಹೂರ್ತಗಳನ್ನು ಕೂಡ ನೋಡೋ ಅವಶ್ಯಕತೆ ಇಲ್ಲ. ಏಕಾದಶಿ ತಿಥಿ ಮೊದಲಾದ ಅನಾನುಕೂಲ ಬಂದರೆ ಅದನ್ನ ಬಿಟ್ಟು ಮರುದಿನದಲ್ಲಿ ಸಂಸ್ಕಾರವನ್ನ ಮಾಡತಕ್ಕಂಥ ಸಂಪ್ರದಾಯ ಬಂದಿದೆ. ಆದರೆ ಮಗುವನ್ನ ಪ್ರಸವಿಸಿದ ಯಾವ ಆ ಗರ್ಭಿಣಿ ತಾಯಿ ಇದ್ದಾಳೆ, ಆ ತಾಯಿ ಅವತ್ತೊಂದು ದಿನ ಮಾತ್ರ ಅವಳಿಗೆ ಶುದ್ಧ, ಮತ್ತೆ ಪುನಃ ಮರುದಿನದಿಂದ ಅಶುದ್ಧಿಯೇ. ಸುಮಾರು 40 ದಿನಗಳ ಪರ್ಯಂತ ಅವಳು ಅಶುದ್ಧಿಯಲ್ಲಿ ಇರ್ತಾಳೆ. ಆದರೆ ಈ ಒಂದು ವಿಧಿ ಇರೋ ಕಾರಣದಿಂದ ಇಷ್ಟು ದಿನಗಳಲ್ಲಿ ಮಾತ್ರ ಅವಳು ಶುದ್ಧಳಾಗಿರ್ತಾಳೆ. ಅದು ನಾಮಕರಣ ಸಂಸ್ಕಾರವನ್ನು ಮಾಡೋದಾಗಿದ್ರೆ ಮಾತ್ರ. ಇಷ್ಟು ದಿನಗಳಲ್ಲಿ ಆಗದೆ ಇದ್ದರೆ 3 ತಿಂಗಳು ಕಳೆದ ಮೇಲೆ ನಾಮಕರಣ ಸಂಸ್ಕಾರಕ್ಕೆ ಯೋಗ್ಯವಾದ ಉತ್ತಮವಾದ ಸುಮುಹೂರ್ತವನ್ನ ಹುಡುಕಿ ಎಲ್ಲ ಶ್ರೋತ್ರಿಯರನ್ನು ಕೂಡ ಕರೆದು ಎಲ್ಲರಿಗೂ ಕೂಡ ಮನಸ್ಸಿಗೆ ಹಿತವಾಗುವಂತಹ ನಾಮಕರಣ ಸಂಸ್ಕಾರವನ್ನ ಸುಮುಹೂರ್ತದಲ್ಲಿ ಹುಟ್ಟಿದ ಮಗುವಿಗೆ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಈ ವೆಂಕಟನಾಥ ಇಷ್ಟು ಬುದ್ಧಿಯಲ್ಲಿ ಚುರುಕಾಗಿದ್ದಾನೆ ಯಾಕೆ ಅಂತ ಹೇಳಿದ್ರೆ, ಇವರ ತಂದೆಯಂದಿರಾದ ಯಾವ ತಿಮ್ಮಣ್ಣ ಭಟ್ಟರಿದ್ದಾರೆ, ಆ ತಿಮ್ಮಣ್ಣ ಭಟ್ಟರು ಈ ವೆಂಕಟನಾಥ ಹುಟ್ಟಿದಾಗ ಸುಮುಹೂರ್ತದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಮುಹೂರ್ತದಲ್ಲಿ ಇವನಿಗೆ ನಾಮಕರಣ ಸಂಸ್ಕಾರವನ್ನ ಮಾಡಿರೋ ಕಾರಣದಿಂದಲೇ ಇವನಿಗೆ ಅತಿಶಯವಾದಂತಹ ಬುದ್ಧಿ ಉಂಟಾಗಿದೆ. ಅದರಿಂದ ನಮ್ಮ ಮಕ್ಕಳು ಬುದ್ಧಿವಂತರಾಗಬೇಕು, ವಿದ್ಯಾವಂತರಾಗಬೇಕು, ಜಗನ್ಮಾನ್ಯರಾಗಬೇಕು ಅಂತ ಹೇಳಿದರೆ ಆ ಉತ್ತಮ ಮುಹೂರ್ತದಲ್ಲಿ ಮಾಡಿದ ನಾಮಕರಣ ಸಂಸ್ಕಾರವೂ ಕೂಡ ಒಂದು ಪ್ರಧಾನ ಕಾರಣ ಆಗತ್ತೆ ಅನ್ನೋದನ್ನ ಈ ಮೂಲಕ ನಾವು ತಿಳಿದುಕೊಳ್ಳಬಹುದಾಗಿದೆ. ಹೀಗೆ ಆ ನಾಮಕರಣ ಸಂಸ್ಕಾರದ ಒಂದು ಪ್ರಭಾವದಿಂದಲೇ ಆ ವೆಂಕಟನಾಥನಲ್ಲಿ ಇಂಥ ಒಂದು ಅತಿಶಯವಾದಂತಹ ಬುದ್ಧಿ ಉಂಟಾಗಿತ್ತು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸತೀರ್ಥ್ಯ ಸಾರ್ಥೇನ ಮಹೀಯಸಾ ಪಿತ್ರಾ ಸುತೆ ಕೃತಂ ಸುಜಾತಕಂ ಕರ್ಮ ಸುತೆ ಅತಿಶಯಂ ಇವ. ಆ ಅತಿಶಯವನ್ನು ಉಂಟು ಮಾಡಿದೆಯೋ ಏನೋ ಅನ್ನುವಂತೆ ಪ್ರತಿನಿತ್ಯ ರಾತ್ರಿ ಇಲ್ಲ ಹಗಲಿಲ್ಲ ಅಧ್ಯಯನವನ್ನ ನಡೆಸ್ತಾ ಇದ್ದರಂತೆ ಆ ವೆಂಕಟನಾಥರು. ಒಬ್ಬ ಸುಭಾಷಿತಕಾರ ಒಂದು ಮಾತನ್ನ ಹೇಳ್ತಾನೆ. ವಿದ್ಯಾರ್ಥಿ ದೆಸೆಯಲ್ಲಿ ಒಬ್ಬ ವಿದ್ಯಾರ್ಥಿ ವಿದ್ಯಾರ್ಜನೆಯನ್ನು ಹೇಗೆ ಮಾಡಬೇಕು, ಅಧ್ಯಯನ ಮುಗಿದ ಮೇಲೆ ಹಣವನ್ನ ಹೇಗೆ ಸಂಪಾದನೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಅವನು ಹೇಳ್ತಾನೆ, ಕ್ಷಣಶಃ ಕಣಶಶ್ಚೈವ ವಿದ್ಯಾಮರ್ಥಂಚ ಸಾಧಯೇತ್ ಕ್ಷಣತ್ಯಾಗೆ ಕುತೋ ವಿದ್ಯಾ ಗಣತ್ಯಾಗೆ ಕುತೋ ಧನಂ. ವಿದ್ಯಾರ್ಥಿಯಾಗಿದ್ದಾಗ ವಿದ್ಯಾರ್ಜನೆಯನ್ನ ಮಾಡಬೇಕಾದ ಸಂದರ್ಭದಲ್ಲಿ ಒಂದೇ ಒಂದು ಕ್ಷಣವನ್ನೂ ಕೂಡ
ವ್ಯರ್ಥಗೊಳಿಸದೆ ನಾವೇನು ಮಾಡಬೇಕು? ಅಧ್ಯಯನವನ್ನ ನಡೆಸಬೇಕು. ಆ ಒಂದೇ ಒಂದು ಕ್ಷಣವನ್ನ ಬಿಟ್ಟರೂ ಕೂಡ ವಿದ್ಯೆ ಮರತೇ ಹೋಗ್ತದೆ. ಕಳೆದು ಹೋದ ಕಾಲ ಯಾವತ್ತಾದ್ರೂ ಕೂಡ ಯಾರಾದ್ರೂ ಕೂಡ ಪಡೆದುಕೊಂಡಿದ್ದನ್ನು ನೀವು ನೋಡಿದ್ದೀರಾ? ಹೇಗಿಲ್ಲವೋ ಅದರಂತೆ ಈ ಕಾರಣದಿಂದ ಪ್ರತಿ ಕ್ಷಣವೂ ಕೂಡ ಅಮೂಲ್ಯ ಎನ್ನುವ ಭಾವನೆಯಂತೆ ಗುರುಗಳು ಯಾವ ಪಾಠವನ್ನ ಉಪದೇಶ ಮಾಡಿದ್ದಾರೋ ಗುರುವಿನ ಮೇಲಿನ ಶ್ರದ್ಧೆಯಿಂದ, ಆ ಗ್ರಂಥದ ಮೇಲಿನ ಶ್ರದ್ಧೆಯಿಂದ ಅವಶ್ಯವಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಹಗಲೆನ್ನದೆ ರಾತ್ರಿ ಎನ್ನದೆ ಏನು ಮಾಡಬೇಕು ಅಂದ್ರೆ ಆ ಅಧ್ಯಯನವನ್ನ ನಡೆಸಬೇಕು ಅಂತ ಈ ರೀತಿಯಾಗಿ ಹೇಳ್ತಾರೆ. ಸುಭಾಷಿತಕಾರ ಹೇಳ್ತಾರೆ. ಅದರಂತೆ ಈ ವೆಂಕಟನಾಥರು ಕೂಡ ಏನು ಮಾಡಿದ್ರು ಅಂದ್ರೆ ಒಂದೇ ಒಂದು ಕ್ಷಣವನ್ನೂ ಕೂಡ ವ್ಯರ್ಥಗೊಳಿಸದೆ ಅಧ್ಯಯನವನ್ನ ಮಾಡಿರೋ ಕಾರಣದಿಂದಲೇ, ಸಹಪಾಠಿಗಳ ಜೊತೆಯಲ್ಲಿ ಅಧ್ಯಯನವನ್ನ ಮಾಡಿರೋ ಕಾರಣದಿಂದಲೇ ಇವರ ಬುದ್ಧಿಯಲ್ಲಿ ಅತ್ಯಂತ ಅತಿಶಯ ಅನ್ನೋ ಉಂಟಾಯಿತು. ನೋಡಿ, ವಿದ್ಯೆಯನ್ನ ಕಲಿಬೇಕಾದ ಸಂದರ್ಭದಲ್ಲಿ ಪ್ರಯೋಜನ ಇರತ್ತೋ ಬಿಡತ್ತೋ ಗೊತ್ತಿಲ್ಲ. ಯಾವ ವಿದ್ಯೆಯನ್ನ ಯಾವ ಸಮಯದಲ್ಲಿ ನಾವು ಕಲಿತಾ ಇರ್ತೇವೋ ಆ ಸಂದರ್ಭದಲ್ಲಿ ಪೂರ್ಣ ವಿಶ್ವಾಸದಿಂದ ಆ ಗ್ರಂಥದ ಮೇಲೆ, ಗ್ರಂಥವನ್ನ ಮಾಡಿದ ಗ್ರಂಥಕರ್ತೃಗಳ ಮೇಲೆ ಗೌರವವನ್ನು ಇಟ್ಟು ನಾವು ಅಧ್ಯಯನವನ್ನ ನಡೆಸಿದರೆ ಆ ಅಧ್ಯಯನವೇ ನಮ್ಮ ಜೀವನದ ಕೊನೆಯನ್ನ ಮುಟ್ಟಿಸುತ್ತೆ, ನಮ್ಮ ಜೀವನವನ್ನು ನಡೆಸಲಿಕ್ಕೆ ಅನುಕೂಲ ಆಗುತ್ತೆ. ಈ ರೀತಿಯಾಗಿ ಇರೋದ್ರಿಂದ ಆ ವೆಂಕಟನಾಥರು ಕೂಡ ಅಧ್ಯಯನವನ್ನು ನಡೆಸಿ ತಮ್ಮ ಬುದ್ಧಿಯಲ್ಲಿ ಅತಿಶಯತೆಯನ್ನ, ತಮ್ಮ ಬುದ್ಧಿಯನ್ನು ಅತ್ಯಂತ ನಿಶಿತವನ್ನಾಗಿ ಮಾಡಿಕೊಂಡರಂತೆ ಆ ವೆಂಕಟನಾಥರು. ಅಥವಾ ಇಲ್ಲಿ ವ್ಯಾಖ್ಯಾನಕಾರರಲ್ಲಿ ಸ್ವಲ್ಪ ಬೇರೆ ರೀತಿಯಾದಂತ ಅಭಿಪ್ರಾಯವನ್ನ ಕೆಲವು ವ್ಯಾಖ್ಯಾನಕಾರರು ಮಾಡೋದನ್ನ ನಾವು ನೋಡ್ತೇವೆ. ಇನ್ನೊಬ್ಬ ವ್ಯಾಖ್ಯಾನಕಾರರು ಈ ಶ್ಲೋಕಕ್ಕೆ ವ್ಯಾಖ್ಯಾನವನ್ನ ಮಾಡಬೇಕಾದರೆ ಈ ರೀತಿಯ ಅರ್ಥವನ್ನು ಹೇಳ್ತಾರೆ. ವೆಂಕಟನಾಥ ಏನು ಹಗಲು ರಾತ್ರಿ ಎನ್ನದೇ ಚಿಂತನೆಯನ್ನ ಮಾಡಲಿಲ್ಲ ಹೊರತು ಹಗಲು ರಾತ್ರಿ ಎನ್ನದೇ ಚಿಂತನೆ ಮಾಡ್ತಾ ಇದ್ದದ್ದು ಕೇವಲ ಅವನ ಸಹಾಧ್ಯಾಯಿಗಳು ಮಾತ್ರ. ಆದರೆ ಹಾಗಾದ್ರೆ ಇವನಲ್ಲಿ ಅಧ್ಯಯನವನ್ನ ಮಾಡದಿದ್ದರೂ ಕೂಡ ಇವನಲ್ಲಿ ಅತಿಶಯವಾದಂತಹ ಬುದ್ಧಿಶಕ್ತಿ ಹೇಗುಂಟಾಯಿತು ಅಂತ ಕೇಳಿದ್ರೆ ಅದಕ್ಕೋಸ್ಕರ ಈ ವ್ಯಾಖ್ಯಾನಕಾರರು ಹೇಳ್ತಾರೆ, ತನ್ನ ಮಗ ಅಪರಿಮಿತವಾದ ವಿದ್ಯಾವಂತನಾಗಬೇಕು ಅನ್ನೋ ಕಾರಣದಿಂದಲೇ ಇವರ ತಂದೆಯಾದ ಯಾವ ತಿಮ್ಮಣ್ಣ ಭಟ್ಟರಿದ್ದಾರೆ ಆ ತಿಮ್ಮಣ್ಣ ಭಟ್ಟರು ಅತ್ಯಂತ ಉತ್ತಮವಾದ ತಪಸ್ಸನ್ನ ಆಚರಣೆ ಮಾಡಿದರು. ಅವರು ಮಾಡಿದ ಯಾವ ತಪಸ್ಸಿನ ಪುಣ್ಯದ ಫಲ ಇದೆ ಆ ಪುಣ್ಯದ ಫಲವೇ ಇವತ್ತಿನ ದಿನ ವೆಂಕಟನಾಥನಲ್ಲಿ ಇಂಥ ಬುದ್ಧಿಶಕ್ತಿ ಬರಲಿಕ್ಕೆ ಕಾರಣವಾಗಿದೆ. ಅದರಿಂದ ನೀವು ಎಲ್ಲ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತೇವೆ ಅಥವಾ ಗುರುಕುಲಕ್ಕೆ ಅಧ್ಯಯನಕ್ಕೋಸ್ಕರ ಅಂತ ಕಳಿಸ್ತೇವೆ. ಸುಮ್ಮನೆ ಅಧ್ಯಯನಕ್ಕೆ ಶಾಲೆಗೆ ಸ್ಕೂಲಿಗೆ ಕಳಿಸಿದ ಮಾತ್ರಕ್ಕೆ ನಮ್ಮ ಜವಾಬ್ದಾರಿ ಮುಗಿಯಿತು ಅಂತ ಯಾವುದೇ ಕಾರಣಕ್ಕೂ ಕೂಡ ಅಂದುಕೊಳ್ಳಬಾರದು. ಯಾಕೆ ನಮ್ಮ ಮಗ ಅತ್ಯಂತ ವಿದ್ಯಾವಂತನಾಗಿ ಜಗನ್ಮಾನ್ಯ ಆಗಬೇಕು ಅಂದ್ರೆ, ಜಗತ್ತಿನಲ್ಲಿ ಒಬ್ಬ ಗೌರವ ಉಳ್ಳ ವ್ಯಕ್ತಿ ಆಗಬೇಕು ಅಂತ ಹೇಳಿದರೆ ಆಗ ಆ ಮಗುವಿನ ಅಧ್ಯಯನದ ವಿಷಯದಲ್ಲಿ ತಂದೆಯ ಪಾತ್ರವೂ ಕೂಡ ಅತ್ಯಂತ ಪ್ರಮುಖವಾದ ಪಾತ್ರ. ಏನು ಪ್ರಮುಖವಾದ ಪಾತ್ರ? ಭಗವಂತನನ್ನ ಕುರಿತು ನಿಷ್ಕಲ್ಮಶವಾದ ತಪಸ್ಸನ್ನ ಆಚರಣೆ ಮಾಡಿದರೆ ಇವನು ಮಾಡಿದ ತಪಸ್ಸಿನ ಪುಣ್ಯದ ಫಲವೇ ಅವನ ಮಕ್ಕಳನ್ನ ಕಾಪಾಡುತ್ತೆ. ನಾವೆಲ್ಲ ಇರ್ತೇವೆ, ನಮಗೆಲ್ಲ ಜೀವನದಲ್ಲಿ ಏನಾದರೂ ಕೂಡ ಒಂದು ಒಳಿತಾದರೆ ಆಗ ಎಲ್ಲರೂ ಕೂಡ ಒಂದು ಮಾತನ್ನು ಹೇಳ್ತಾರೆ, ನಮ್ಮ ಹಿರಿಯರ ಪುಣ್ಯ. ನಮ್ಮದೇನೂ ಇಲ್ಲ, ನಮ್ಮ ಹಿರಿಯರ ಪುಣ್ಯ. ಹಾಗಾದರೆ ಹಿರಿಯರು ಮಾಡಿದ ಪುಣ್ಯದ ಗಂಟಿನ
ಫಲ ಉಣ್ತಾ ಇರೋದು ಯಾರು? ಮಕ್ಕಳು, ಮೊಮ್ಮಕ್ಕಳು. ಹಾಗಾದರೆ ಆ ಹಿರಿಯರು ಮಾಡಿದ ಪುಣ್ಯದ ಫಲವನ್ನ ಇವನು ಉಂಡ ಅಂತ ಹೇಳಿದರೆ, ಹಾಗಾದ್ರೆ ಇವನೂ ಕೂಡ ಪುಣ್ಯದ ಗಂಟನ್ನ ಸಂಪಾದಿಸಲೇಬೇಕು. ಆಗ ಮಾತ್ರ ಇವನು ಮಾಡಿದ ಪುಣ್ಯದ ಗಂಟಿನ ಫಲವನ್ನ ಇವನ ಮಕ್ಕಳು ಅಥವಾ ಇವನ ಮೊಮ್ಮಕ್ಕಳು ಅನುಭವಿಸ್ಲಿಕ್ಕೆ ಸಾಧ್ಯ, ಹೊರತು ಇಲ್ಲದಿದ್ರೆ ಹೇಗ್ತಾನೆ ಸಾಧ್ಯ. ಅದರಿಂದ ಇವತ್ತಿನ ದಿನ ಮಕ್ಕಳು ವಿದ್ಯಾವಂತರಾಗಬೇಕು ಅಂತ ಹೇಳಿದರೆ, ನಮಗೆ ಈ ಶ್ಲೋಕದಲ್ಲಿ ವ್ಯಾಖ್ಯಾನಕಾರರ ಈ ವ್ಯಾಖ್ಯಾನವನ್ನ ಗಮನಿಸಿದಾಗ ನಮಗೆ ಅನಿಸುತ್ತೆ, ಮಗುವಿನ ಅಧ್ಯಯನದ ವಿಷಯದಲ್ಲಿ ತಂದೆಯ ಪಾತ್ರವೂ ಕೂಡ ಅತ್ಯಂತ ಮುಖ್ಯವಾದ ಪಾತ್ರ. ಅವನ ತಪಸ್ಸು ಕೂಡ ತುಂಬಾ ಮುಖ್ಯವಾದ ಒಂದು ಸ್ಥಾನವನ್ನು ಹೊಂದುತ್ತೆ. ಒಬ್ಬ ದೊಡ್ಡ ವಿದ್ವಾಂಸರು, ಆ ವಿದ್ವಾಂಸರ ತಂದೆ ಅನೇಕರಿಗೆ ಸಚ್ಚಾಸ್ತ್ರಗಳನ್ನ ಉಪದೇಶಿಸಿದ ದೊಡ್ಡ ಪುಣ್ಯ ಜೀವಿ. ಪ್ರತಿನಿತ್ಯ ಆಚಾರದಿಂದ ಮಡಿಯಿಂದ ಭಗವಂತನ ಪೂಜೆ ಅನುಷ್ಠಾನ, ತಮ್ಮ ಯಾವುದೇ ನಿತ್ಯ ವಿಧಿಗಳಿಗೂ ಕೂಡ ಲೋಪ ಬರದಂತೆ ಅನೇಕ ವಿದ್ವನ್ಮಂಡಲಿಗೆ ಪಾಠ ಮಾಡಿದಂತ ಒಬ್ಬ ಹಿರಿಯ ವಿದ್ವಾಂಸರಿದ್ದರು. ಅವರು ಗಳಿಸಿದ ಪುಣ್ಯದ ಗಂಟಿನ ಫಲ ಅವರ ಮಗ ಉಂಡರು. ಅವರೂ ಕೂಡ ದೊಡ್ಡ ವಿದ್ವಾಂಸರೇ. ಆದ್ರೆ ಇವರು ಮಾತ್ರ ಯಾವ ಕರ್ಮಾಚರಣೆಯನ್ನು ಕೂಡ ಮಾಡಲಿಲ್ಲ, ಯಾವ ಸದಾಚಾರಗಳನ್ನು ಕೂಡ ಇಟ್ಟುಕೊಳ್ಳಲಿಲ್ಲ. ಅವರ ಮಕ್ಕಳು ಮಾತ್ರ ಅನೇಕ ಅಡ್ಡದಾರಿಗಳನ್ನ ಹಿಡಿತಾರೆ. ಮಕ್ಕಳ ಅಡ್ಡದಾರಿ ಹಿಡಿದ್ರು, ಮಕ್ಕಳು ಚೆನ್ನಾಗಿ ಓದ್ಲಿಲ್ಲ ಅಂತ ಮಕ್ಕಳ ಮೇಲೆ ಆರೋಪ ಮಾಡೋದಕ್ಕಿಂತಲೂ ಕೂಡ, ಮಕ್ಕಳು ಯಾಕೆ ಅಡ್ಡದಾರಿ ಹಿಡಿದ್ರು, ನನ್ನದೇ ಏನಾದ್ರೂ ಕೂಡ ತೊಂದರೆ ಇರಬಹುದಾ, ಈ ರೀತಿಯಾಗಿ ನಾವು ಚಿಂತನೆಯನ್ನ ಮಾಡಿದರೆ ಆಗ ನಮ್ಮ ಮಕ್ಕಳ ಅಭ್ಯುದಯಕ್ಕೆ ವಿದ್ಯೆಯ ಅಭ್ಯುದಯ ಆಗಬಹುದು, ಜೀವನದಲ್ಲಿ ಅಭ್ಯುದಯ ಆಗಬಹುದು. ಯಾವುದಕ್ಕಾದರೂ ಕೂಡ ಇದು ಒಂದು ಮಾರ್ಗ ದಾರಿ ಆಗಲಿಕ್ಕೆ ಒಂದು ಅನುಕೂಲ ಆಗುತ್ತೆ. ಈ ಕಾರಣದಿಂದ ಪ್ರತಿಯೊಬ್ಬ ತಂದೆ ತಾಯಿಗಳು ಕೂಡ ಮಕ್ಕಳ ಉತ್ತಮ ವಿದ್ಯಾವಂತರಾಗಬೇಕಾದ್ರೆ ಭಗವಂತನಲ್ಲಿ ವಿಶೇಷವಾದ ಭಕ್ತಿಯನ್ನ ಮಾಡಿ ಆ ಭಗವಂತನಿಗೆ ಪ್ರಾರ್ಥನೆಯನ್ನ ಸಲ್ಲಿಸಿ ಅನ್ನೋದನ್ನ ಈ ಶ್ಲೋಕದ ಮೂಲಕ ನಮಗೆ ನಾರಾಯಣಾಚಾರ್ಯರು ಸಂದೇಶವನ್ನ ಕೊಡ್ತಾ ಇದ್ದಾರೆ. ಹೀಗೆ ಆ ವೆಂಕಟನಾಥ ತನ್ನ ಗುರುಕುಲದಲ್ಲಿ ಇದ್ದಾಗ ಸಹಾಧ್ಯಾಯಿಗಳೊಟ್ಟಿಗೆ ಅಧ್ಯಯನವನ್ನ ಮಾಡ್ತಾ ತನ್ನ ಬುದ್ಧಿಯಲ್ಲಿ ಅತಿಶಯವಾದಂತಹ ಒಂದು ಹರಿತತನವನ್ನ ಅಂದ್ರೆ ನಿಶಿತವನ್ನ ಮಾಡಿಕೊಂಡನಂತೆ ಆ ವೆಂಕಟನಾಥರು ತಮ್ಮ ಬುದ್ಧಿಯಲ್ಲಿ.